ನಿನ್ನ ಸಂಗಡ ದೇವರು ಇದ್ದಾರಾ? ಎಷ್ಟು ಜನ ವಿಶ್ವಾಸ ನನ್ನ ಜೊತೆ ದೇವರು ಇದ್ದಾರೆ? ಖಚಿತ ಇದ್ದಾರೆ. ದೇವರು ಸಹಾಯ ಮಾಡುವುದು ಬೇರೆ, ದೇವನಿನ ಪ್ರಾರ್ಥನೆ ಕೇಳುವುದು ಬೇರೆ, ದೇವನಿಗೆ ಉತ್ತರ ಕೊಡುವುದು ಬೇರೆ. ಆದ್ರೆ ನಿನ್ನ ಜೊತೆನೇ ಇದ್ದು ನೀನು ಎಲ್ಲೆಲ್ಲಿ ಹೋಗ್ತೀಯ ಅಲ್ಲೆಲ್ಲ ನಿನ್ನ ಜೊತೆ ಬರುವುದು ಬೇರೆ. ಗಮನಿಸಿ, ಸತ್ಯ ವೇದದಲ್ಲಿ ದೇವರು ಕೆಲವೊಂದು ಭಕ್ತರ ಜೊತೆಯಲ್ಲೇ ಆತನು ಇದ್ದನು. ಯಾಕೆ ಪಾಸ್ಟರ್ ಈ ರೀತಿ ಕೇಳ್ತಾ ಇದ್ದೀರಾ? ದೇವರು ನಮ್ಮ ಸಂಗಡ ಇದ್ದಾರಾ ಅಂತ ಕೇಳ್ತಾ ಇದ್ದೀರಾ? ದೇವರು ನಮ್ಮ ಸಂಗಡ ಇಲ್ವಾ? ದೇವ್ರು ಹೇಳ್ತಾರಲ್ಲ, ಯುಗದ ಸಮಾಪ್ತಿವರೆಗೆ ನಾನು ನಿಮ್ಮ ಸಂಗಡ ಇದ್ದೇನೆ, ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇದ್ದೇನಂತ ದೇವ್ರು ಹೇಳ್ತಾರಲ್ಲ. ಹೌದು, ದೇವ್ರು ಹೇಳಿದ್ದಾರೆ. ಯಾರಿಗೆ ಹೇಳಿದ್ದಾರೆ? ಮತ್ತಾಯ 28:18 ಸ್ವಾಮಿ ಹೇಳಿದ್ರು, ತನ್ನ ಶಿಷ್ಯರಿಗೆ ಹೇಳಿದ್ರು, ಹೋಗಿ ಲೋಕದ ಕಟ್ಟ ಕಡೆ ಹೋಗಿ ಎಲ್ಲ ಕಡೆ ನೀವು ಹೋಗಿ ಸುವಾರ್ತೆಯನ್ನು ಸಾರಿ, ನಂಬಿದವರಿಗೆ ರಕ್ಷಣೆ ದೀಕ್ಷಾಸ್ಥಾನವನ್ನು ಮಾಡಿಸಿರಿ, ಯುಗದ ಸಮಾಪ್ತಿವರೆಗೆ ನಾನು ನಿಮ್ಮ ಸಂಗಡ ಇರ್ತೇನೆ. ಯಾರಿಗೆ ಹೇಳಿದ್ರು ನಾನು ನಿಮ್ಮ ಸಂಗಡ ಇರ್ತೀನಂತ? ಶಿಷ್ಯರಿಗೆ ಹೇಳಿ, ಪಕ್ಕದವರಿಗೆ, ಶಿಷ್ಯರಿಗೆ. ಹಲ್ಲೆಲೂಯಾ. ನೀನು ಆತನ ಶಿಷ್ಯನು, ಶಿಷ್ಯಳಾದ್ರೆ, ಶಿಷ್ಯರಂದ್ರೆ ಅರ್ಥ ಏನು ಗೊತ್ತಾ? ಗುರುವಿನ ದಾರಿಯಲ್ಲೇ ನಡೆಯುವಂತವರು ಶಿಷ್ಯರು. नाम का वास्ते खाली नाम पुकार कर प्रभु मुझे आशीष दे, प्रभु मेरा साथ रहो, ऐसा किया तो परमेश्वर आपको आशीष नहीं करता है, क्योंकि परमेश्वर अपना साथ रहना चाहिए. ದೇವರು ನಮ್ಮ ಸಂಗಡ ಇರಬೇಕಾಗಿದೆ. ರೋಮ 8:31 ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಕಡೆ, ದೇವರು ನಮ್ಮ ಜೊತೆ, ದೇವರು ನಮ್ಮ ಹಿಂದೆ, ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಪೌಲನು ಈ ವಾಕ್ಯ ಭಾಗದಲ್ಲಿ ಹೇಳ್ತಾರೆ, ದೇವರು ನಮ್ಮ ಕಡೆ ಇದ್ರೆ ಸಾಕಷ್ಟೇ. ಈ ಭೂಮಿಯನ್ನ, ಆಕಾಶವನ್ನ, ಸೂರ್ಯ ಚಂದ್ರ ನಕ್ಷತ್ರ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನ, ಮನುಷ್ಯನನ್ನು ಸೃಷ್ಟಿ ಮಾಡಿದವ ಆ ಸರ್ವಶಕ್ತನು ನನ್ನ ಸಂಗಡ ನಾನು ಎಲ್ಲೆಲ್ಲಿ ಹೋಗ್ತೀನೋ, ಎಲ್ಲೆಲ್ಲಿ ನಾನು ಇರ್ತೀನೋ, ಯಾವ ಯಾವ ಕೆಲಸಕ್ಕೆ ನಾನು ಕೈ ಹಾಕ್ತೀನೋ, ನನ್ನ ಸಂಗಡ ಆತನ ಇದ್ರೆ ಸಾಕಷ್ಟೇ. ಹಲ್ಲೆಲೂಯಾ. ಆತ ನಮ್ಮ ಸಂಗಡ ಇದ್ರೆ ಸಾಕಷ್ಟೇ. ಏನಿದ್ರು ಇಲ್ಲ ಅಂದ್ರೂ ಪರವಾಗಿಲ್ಲ, ಆತ ನಮ್ಮ ಜೊತೆ ಇರಬೇಕಾಗಿದೆ. ಕೆಲವರೆಲ್ಲ ಕಣ್ಣೀರು ಸುರಿಸ್ತೇವೆ, ಎಷ್ಟೋ ದಿನಗಳ ಮಾತುಗಳನ್ನು ಬಿಡ್ತೇವೆ. ಕಾರಣ ಏನಾಯ್ತಂದ್ರೆ ಅವ್ರು ನಮ್ಮ ಜೊತೆ ಬರ್ತಾ ಇಲ್ಲ. ನಾನು ಇರಂತ ಹೇಳಿದೆ ಇದ್ದಿಲ್ಲ, ನನ್ನ ಜೊತೆ ಬಾ ಅಂತ ಹೇಳಿದೆ ಬದ್ದಿಲ್ಲ, ನನಗೆ ಸಹಾಯ ಮಾಡಂತ ಹೇಳಿದೆ ಅವ್ರು ಮಾಡಿಲ್ಲ, ನನ್ನ ಜೊತೆ ಇರ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಬಂದಿಲ್ಲ. ಅದಕ್ಕೆ ಅವ್ರ ಮೇಲೆ ಬೇಜಾರಾಗಿ ನಾನು ಮಾತು ಬಿಟ್ಟಿದ್ದೇನೆ. ಮನುಷ್ಯ ಜೊತೆ ಬಂದ್ರೆ ಈ ರೀತಿ ಹೇಳ್ತಿಯಲ್ಲ. ಇಡೀ ಆಕಾಶ ಸೂರ್ಯ ಚಂದ್ರ ಸರ್ವ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ದೇವರು ನಿನ್ನ ಸಂಗಡ ಇಲ್ಲದೆ ಹೋದರೆ ಎಷ್ಟೇ ಮನುಷ್ಯರು ನಿನ್ನ ಜೊತೆ ಇದ್ರೂ ಕೂಡ ಲಾಭ ಇಲ್ಲ. ಅಷ್ಟು ಯಾಕೆ ಹಾಗೆ ಅಂತೀರಾ? ಸಹಾಯ ಮಾಡುವವನವನು, ನಿನ್ನ ಮೇಲಕ್ಕೆ ಎತ್ತುವವನವನು, ನಿನ್ನ ಕೈ ಹಾಕದ ಕೆಲಸವನ್ನು ಸಫಲಪಡಿಸುವವನಾತನು, ನಿನ್ನನ್ನು ಉದ್ಧರಿಸುವವನಾತನು, ನಿನ್ನ ಕಣ್ಣೀರನ್ನು ಒರೆಸುವವನಾತನು, ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವವನಾತನು, ನೀನು ಎಲ್ಲೆಲ್ಲಿ ಕೈ ಹಾಕ್ತೀಯಲ್ಲ ಸಫಲತೆಯನ್ನು ಕೊಡುವವನಾತನು. ಆತನೇ ನಿನಗಿಲ್ಲ ಅಂದ್ರೆ ಎಷ್ಟೇ ಮನುಷ್ಯರಿನ ಸಂಗಡ ಇದ್ರೂ ಕೂಡ ಲಾಭ ಇಲ್ಲ. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳಿ, ಯಾರು ಇದ್ರೂ ಇದ್ದಿಲ್ಲ ಅಂತ ಪರವಾಗಿಲ್ಲ, ದೇವರು ನನ್ನ ಜೊತೆ ಇರಬೇಕು. ಗಮನಿಸಿ, ಸತ್ಯವೇದದಲ್ಲಿ ಯಾರ್ಯಾರ ಸಂಗಡ ದೇವರು ಇದ್ರು ನೋಡಿ. ಅನೇಕ ಭಕ್ತರಿದ್ದಾರೆ ಸತ್ಯವೇದದಲ್ಲಿ, ಆದ್ರೆ ಯಾರ್ಯಾರ ಜೊತೆ ಸ್ಪೆಸಿಫಿಕಲ್ ಆಗಿ ದೇವರು ಇದ್ರು ಗಮನಿಸಿ. ಕೆಲವರು ಫೋನಲ್ಲಿ ಮಾತಾಡೋರು ಇರ್ತಾರೆ, ಕೆಲವರು ಮನೆಗೆ ಬಂದು ಹೋಗೋರು ಇರ್ತಾರೆ, ಕೆಲವರು ಯಾವಾಗಲೂ ನನ್ನ ಸಂಗಡನೇ ಇರ್ತಾರೆ. ಬೈಬಲಲ್ಲಿ ಕೂಡ ದೇವರು ಕೆಲವು ಭಕ್ತರೊಟ್ಟಿಗೆ ಮಾತಾಡಿದ್ರು, ಕೆಲವರಿಗೆ ಸಹಾಯ ಮಾಡಿದ್ರು ಪ್ರಾರ್ಥನೆಯಲ್ಲಿ, ಕೆಲವರಿಗೆ ಕಷ್ಟದಲ್ಲಿರುವಾಗ ಆತನ ಬಂದು ಅದ್ಭುತ ಮಾಡಿದ್ರು, ಇನ್ನು ಕೆಲವರಿಗೆ ಅವರ ಜೊತೆಯಲ್ಲೇ ದೇವರಿದ್ದಾರಂತೆ, ಅವರ ಜೊತೆಯಲ್ಲೇ ದೇವರಿದ್ದಾರಂತೆ. ಹಲ್ಲೆಲೂಯಾ. ಹಾಗಾದ್ರೆ ಯಾರ ಸಂಗಡ ದೇವರಿದ್ರು? ಮೊದಲನೇ ವ್ಯಕ್ತಿಯನ್ನು ನಾವು ನೋಡ್ತೇವೆ, ಮೋಶೆ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 11ನೇ ವಚನ 12ನೇ ವಚನ. ದೇವರು ಮೋಶೆಗೆ ಹೇಳ್ತಾನೆ, ಮೋಶೆ, ನನ್ನ ಜನರನ್ನ ನೀನು ಬಿಡಿಸಬೇಕಾಗಿದೆ, ನನ್ನ ಜನರನ್ನ ಐಗುಪ್ತ ದೇಶದ ಕಷ್ಟದಿಂದ ನೀನು ಬಿಡಿಸಬೇಕಾಗಿದೆ. ಹಾಗಾಗಿ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, ನಾನು ನಿನ್ನನ್ನು ಕಳಿಸ್ಬೇಕಂತ ಇದ್ದೀನಿ, ನಿನ್ನನ್ನು ನಾನು ನೋಡ್ತಾ ಇದ್ದೀನಿ ಎಂಬುದಾಗಿ ಫಸ್ಟ್ ದೇವರು ಮಾತಾಡಿದ್ರು. ಏನ್ ಮಾಡಿದ್ರು? ಫಸ್ಟ್ ದೇವರು ಮಾತಾಡಿದ್ರು, ನೀನು ಹೋಗ್ಬೇಕು, ಆ ಜನರನ್ನು ಬಿಡುಗಡೆ ಮಾಡ್ಬೇಕು. ಆ ಸಮಯದಲ್ಲಿ ಮೋಶೆ ಏನು ಹೇಳಿದ್ರು ಅಂದ್ರೆ, ದೇವ್ರೆ, ನಾನು ಎಷ್ಟರವನಪ್ಪ, ನನ್ನ ಕೈಲಿ ಆಗ್ತದ ಸ್ವಾಮಿ, ಅಷ್ಟು ಸಾಮರ್ಥ್ಯ ನಾನು ಒಳ್ಳೆಯವನಲ್ಲಪ್ಪ, ಅಷ್ಟು ದೊಡ್ಡ ಮನುಷ್ಯನ ಮುಂದೆ ನಾನು ನಿಂತುಕೊಳ್ಳುವವನಲ್ಲ.
ಆ ಯೋಗ್ಯತೆ ನನಗಿಲ್ಲ. ಆ ರೀತಿ ಧೈರ್ಯವಾಗಿ ಫರೋಹನ ಜೊತೆ ಮಾತಾಡುವಂತ ಯೋಗ್ಯತೆ ನನಗಿಲ್ಲ. ಆತನ ಮುಂದೆ ನಿಂತುಕೊಳ್ಳಕ್ಕೆ ನನಗೆ ಆಗಲ್ಲ ಸ್ವಾಮಿ ಅಂತ ಹೇಳಿ ಯಾವಾಗ ತನ್ನನ್ನು ತಾನು ದೇವ ಸಮ್ಮುಖದಲ್ಲಿ ತಗ್ಗಿಸಿಕೊಂಡನು, ಯಾವಾಗ ತನ್ನನ್ನು ತಾನು ದೇವರ ಸಮ್ಮುಖದಲ್ಲಿ ದೀನತೆಯನ್ನು ತೋರಿಸಿದನು, ತಕ್ಷಣವೇ ದೇವರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ. ಮೋಸೆ ತಮ್ಮನ್ನು ತಗ್ಗಿಸಿಕೊಳ್ತಾ ಇದ್ದ. ಇವತ್ತು ಕೆಲವು ಯಾರಾದ್ರೂ ನಮಗೆ ಬಂದು ಹೇಳುವಾಗ, ಬ್ರದರ್ ನೀನು ಅಲ್ಲಿ ಹೋಗ್ಬೇಕು, ಬ್ರದರ್ ನೀನು ಅದನ್ನು ಮಾಡ್ಬೇಕಂತ ಹೇಳಿದ್ರೆ, ಮಾಡ್ತೀನಿ ಸರ್, ನಾನು ಮಾಡ್ತೀನಿ, ನಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಮಾಡ್ತೀವಿ ಅಂತ ಹೇಳ್ತೀವಿ. ಹೌದಾ ಇಲ್ವಾ? ನಮ್ಗೆ ಗೊತ್ತಿರಲ್ಲ, ಕೆಲವೊಂದು ಟೈಮ್ನಲ್ಲಿ ಹೇಗೆ ಮಾತಾಡ್ಬೇಕಂತ ಗೊತ್ತಿರಲ್ಲ, ಏನು ಮಾಡಬೇಕೆಂಬುದಾಗಿ ಗೊತ್ತಿರಲ್ಲ. ಆ ಟೈಮ್ನಲ್ಲಿ ನಾವೇನು ಹೇಳ್ತೀವಿ ಗೊತ್ತಾ? ಮಾಡ್ತೀನಿ ಸರ್, ನಾನು ಹೋಗ್ತೀನಿ ಸರ್. ಅಲ್ಲಿ ಹೋದ್ಮೇಲೆ ಫೇಲ್ ಆಗಿ ಬರ್ತೀವಿ. ಹೌದಾ ಇಲ್ವಾ? ಇರುವ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು ದೇವ ಸಮ್ಮುಖದಲ್ಲಿ. ಅದಕ್ಕೆ ದೇವರು ಕೇಳ್ತಾರೆ, ನಿಮ್ಮ ಮಾತು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅಂತ ಇರಬೇಕು. ನಮ್ಮ ಕೈಲಿ ಆಗುತ್ತಾ? ಆಗುತ್ತೆ. ಆಗಲ್ವಾ? ಆಗಲ್ಲ. ಮೋಶೆ ಹೇಳ್ತಾ ಇದ್ದಾನೆ, ದೇವ್ರೇ ನನಗಾಗಲ್ಲ ಸ್ವಾಮಿ, ನನ್ನ ಕೈಲಿ ಆ ರೀತಿ ಮಾಡಕ್ ಆಗಲ್ಲ ಸ್ವಾಮಿ ಎಂಬುದಾಗಿ ಹೇಳಿದಾಗ ದೇವ್ರು ಹೇಳ್ತಾರೆ, ಮೋಸೆ ಇಂಥ ಹೃದಯ ನಿನ್ನ ಒಳಗಡೆ ಇದೆಯಲ್ಲ, ಎಷ್ಟು ಯಥಾರ್ಥವಾಗಿ ನನ್ನ ಮುಂದೆ ಹೇಳ್ತಾ ಇದೆಯಲ್ಲ, ಈಗ ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ಅದೇ ರೀತಿ ಹೇಳಿದ ಹಾಗೆ ಮೋಸೆ ಹೇಳಿದ್ರು, ಸ್ವಾಮಿ ನೀನ್ ನನ್ನ ಸಂಗಡ ಇದ್ರೆ ಸಾಕಪ್ಪ, ಹಾಗಾದ್ರೆ ನಾನು ಹೋಗ್ತೇನೆ. ಆಮೇನ್. ನೋಡಿ, ದೇವ ನಮ್ಮ ಸಂಗಡ ಇರುವಾಗ ಬಲ ಇಲ್ಲದವರಿಗೆ ಬಲವನ್ನ ದೇವರು ಕೊಡ್ತಾರೆ, ಸೋತವನಿಗೆ ತ್ರಾಣವನ್ನ ದೇವರು ಕೊಡ್ತಾನೆ, ನಿರ್ಬಲನಿಗೆ ಬಹು ಬಲವನ್ನ ದೇವರು ಕೊಡ್ತಾನೆ. ನಮ್ಮ ಕೈಲಿ ಆಗಲಾರ್ದನ್ನ ಆಗುವಂತೆ ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಬರೀ ಆಶೀರ್ವಾದ ಬೇಡ ರೀ, ಬರೀ ಆಶೀರ್ವಾದ ಬೇಡ. ಕೆಲವರೆಲ್ಲ ಹೇಳ್ತಾರೆ, ನನಗೆ ಒಳ್ಳೇದು ಹಾಕಿದ್ರೆ ಸಾಕು ಸರ್. ಒಂದು ವಾರ ನೋಡ್ತೀರಿ, 2 ವಾರ ನೋಡ್ತೀರಿ, 3 ವಾರ ಚಲೋ ಆಗುತ್ತೆ, ಒಳ್ಳೇದಾಗುತ್ತೆ. ಆಮೇಲೆ 10 ವಾರ ಆದ್ಮೇಲೆ ಎಲ್ಲ ದೇವ್ರು ನಿಮ್ಗೆ ಸರಿ ಮಾಡ್ತಾನೆ, ಸಾಕತ್ ಹೋಗ್ಬಿಡ್ತೀಯಾ? ದೇವ್ರ ಜೊತೆ ಇರೋದು ಬೇಡ ನಿನಗೆ. ದೇವನಿನ ಸಂಗಡ ಇದ್ರೆ ಪ್ರತಿ ಕ್ಷಣದಲ್ಲೂ ಪ್ರತಿ ಸಮಯದಲ್ಲೂ ಕೂಡ ನಿನಗೆ ಆಗದ ಕಾರ್ಯಗಳನ್ನ ಆಗುವಂತೆ ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಮೋಸೆ ಸಂಗಡ ದೇವರಿದ್ದ ಕಾರಣ ಈಗ ಮೋಸೆ ಬರ್ತಾ ಇದ್ದಾನೆ, ಮೋಸೆ ಮುಂದೆ ಹೋಗ್ತಾ ಇದ್ದಾನೆ. ಮೋಸೆ ಮುಂದೆ ಹೋಗುವಾಗ ದೇವರು ಮೋಸೆ ಸಂಗಡನೇ ಹೋಗ್ತಾ ಇದ್ದಾನೆ, ಮೋಸೆ ಜೊತೆಯಲ್ಲೇ ಹೋಗ್ತಾ ಇದ್ದಾರೆ. ಗಮನಿಸಿ, ದೇವರು ಹೇಳಿದ್ರು ನಿನ್ ಕೈಲೇ ಆಗಲ್ಲ, ನಿನ್ ಕೈಲೇ ಮಾಡಕ್ ಆಗಲ್ಲ ಅಂದ್ರೆ ನಾನು ನಿನ್ನ ಸಂಗಡ ಇರುತ್ತೇನೆ. ಗಮನಿಸಿ. ಓಕೆ, ಬನ್ನಿ. ಈಗ ರವಿ ಅವರಿದ್ದಾರೆ. ಈಗ ನಾನು ಹೇಳ್ತೇನೆ, ರವಿ ಮುಂದಿನ ವಾರ ನೀನು ಚರ್ಚ್ ನಡೆಸ್ಬೇಕಪ್ಪ, ಮುಂದಿನ ವಾರ ನೀನು ನಡೆಸ್ಬೇಕಂತ ಕೇಳಿದಾಗ ಅವಾಗ ರವಿ ಹೇಳ್ತಾರೆ, ಪಾಸ್ಟರ್ ನನಗೆ ಆಗಲ್ಲ, ನನಗಾಗಲ್ಲ ಪಾಸ್ಟರ್. ನಿಜಾನೇ ಆಗಲ್ಲ, ಹೌದಲ್ವಾ? ಕಲೀಲಾರ್ದವ್ರಿಗೆ, ಅನುಭವ ಇಲ್ಲಾರ್ದವ್ರಿಗೆ ಒಮ್ಮೆಲೆ ಇಂಜೆಕ್ಷನ್ ಕೈಯಾಗ ಕೊಟ್ರೆ ಏನು ಮಾಡ್ತಾರೆ ಅವರು? ನೀನು ಅವ್ರಿಗೆ ಹೋಗಿ ಚೂಜಿ ಹಾಕಂದ್ರೆ ಏನು ಮಾಡ್ತಾರೆ ಅವರು? ನಡೀತಾರೆ, ಹೋಗಿ ಎಲ್ಲಿ ಹಾಕೋದು, ಹೋಗಿ ಇಲ್ಲಿ ಹಾಕೋದು ಇತ್ತಂದ್ರೆ ಬೇರೆ ಕಡೆ ಹಾಕ್ತಾರೆ. ಹೌದಾ ಇಲ್ವಾ? ಹಾಗೆ ಈಗ ರವಿ ಹೇಳ್ತಾರೆ, ಪಾಸ್ಟರ್ ನನಗಾಗಲ್ಲ. ಅವಾಗ ನಾನು ಹೇಳ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ, ಬಾ ನಿಂತ್ಕೋ, ನೀನು ನಿಂತ್ಕೋ, ಹಾಡು, ಪ್ರಾರ್ಥನೆ ಮಾಡು, ಆರಾಧನೆ ಮಾಡು ಅಂತ ಹೇಳಿದಾಗ ಅವಾಗ ರವಿ ಹೇಳ್ತಾನೆ, ಪಾಸ್ಟರ್ ನೀನು ನನ್ನ ಜೊತೆ ಇರ್ತೀಯಲ್ಲ, ನನಗೆ ಹೇಳ್ಕೊಡ್ತೀಯಲ್ಲ, ಏನು ಮಾಡ್ಬೇಕಂತ ಹೇಳ್ಕೊಡ್ತೀಯಲ್ಲ? ಹೇಳ್ತೀನಿ ನಾನು ಅಂದಾಗ ಅವಾಗ ರವಿ ಹೇಳ್ತಾರೆ, ಧೈರ್ಯ ಬರ್ತದೆ ರವಿಗೆ. ಹೌದಾ ಇಲ್ವಾ? ಹಲ್ಲೆಲೂಯಾ. ಈಗ ಅದೇ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ ಮೋಸೆಗೆ, ಮೋಸೆ ನೀನು ಹೋಗು ಫರೋಹನ ಬಳಿಗೆ, ನಾನು ನಿನ್ನ ಜೊತೆ ಬರ್ತೇನೆ, ನಾನು ನಿನ್ನ ಸಂಗಡ ಬರ್ತೇನೆ. ಈಗ ಮೋಸೆ ಹೋಗ್ತಾ ಇದ್ದಾನೆ ಎಲ್ಲಿಗೆ? ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಲಿಕ್ಕೆ, ಐಗುಪ್ತ ದೇಶನ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಈಗ ಮೋಸೆ ಹೋದ, ಇಸ್ರಾಯೇಲ್ ಜನರಿಗೆ ಏನ್ ಮಾಡ್ದ? ಬಿಡುಗಡೆ ಮಾಡ್ಕೊಂಡು ತಿರುಗಿ ಏನ್ ಮಾಡ್ದ? ಬಂದ. ಈಗ ಮುಂದೆ ಹೋದ್ಮೇಲೆ ಅಲ್ಲಿ ನಾವು ನೋಡ್ತಾ, ಅಲ್ಲಿ ಕೆಂಪು ಸಮುದ್ರ ಇದೆ. ಅವಾಗ ದೇವ್ರು ಹೇಳಿದ್ರು, ನಿಲ್ಲು, ಆ ಕಟ್ಟಿಗೆಯನ್ನು ಚಾಚು. ಆ ಮೋಸೆ ಹೇಳಿದ್ರು, ಕಟ್ಟಿಗೆ ಅದ್ರ ಮೇಲೆ ಚಾಚಿದ್ರು, ಸಮುದ್ರ 2 ಭಾಗ ಆಯ್ತು. ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ ಮೋಸೆ, ಮತ್ತೆ ದೇವ್ರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವಾಗ ಇಸ್ರಾಯೇಲ್ ಹಿಡಿದು, ನಮ್ಗೆ ಊಟ ಇಲ್ಲ ಮೋಸೆ, ನಾನು ಲಾವಕಿಗಳನ್ನು ಸುರಿಸ್ತೇನೆ, ಊಟವನ್ನು ಕೊಟ್ಟರು. ಗಮನಿಸಿ, ಎಲ್ಲೆಲ್ಲಿ ಮೋಸೆ ಹೋಗ್ತಾ ಇದೆ, ಏನೇನು ಮಾಡ್ತಾ ಇದ್ರು, ಅಲ್ಲೆಲ್ಲ ಯಾರಿದ್ದಾರೆ? ದೇವರು. ಅದೇ ದೇವರ ಕಾರ್ಯ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಮೋಸೆ ತನ್ನ ಯಥಾರ್ಥತ್ವವನ್ನು ದೇವರ ಮುಂದೆ ಹಂಚಿಕೊಂಡ, ತನ್ನನ್ನು ತಾನು ದೇವರ ಮುಂದೆ ತಗ್ಗಿಸಿಕೊಂಡ, ಇದ್ದ ಸತ್ಯವನ್ನ ಹೇಳಿಬಿಟ್ಟ. ಇವತ್ತು ನಾವು ಹೇಳ್ತೀವ? ಇವತ್ತು ಪಾಸ್ಟರ್ ಬಂದು ಹೇಳ್ತಾರೆ, ನೋಡಪ್ಪ ನೀನು
ಮುಂದಿನ ವಾರ ಬಂದ ಮೇಲೆ ಈಗ ಕೀಬೋರ್ಡು ಪೀಟರ್ ಅವ್ರು ಬಾರಿಸಲ್ಲ, ರಕ್ಷಿತ್ ಅವರು ಬಾರಿಸಲ್ಲ, ನೀನು ಬಾರಿಸ್ಬೇಕು ಅಂತ ನಾನು ಇನ್ನೊಬ್ಬರಿಗೆ ಹೇಳಿದೆ. ಅವ್ರು ಎಲ್ಲೆಲ್ಲೋ ಅಲ್ಪ ಸ್ವಲ್ಪ ಕಲ್ತಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಫಸ್ಟ್ ನಾನು ಬರ್ತದೆ, ಬಾರ್ಸಕ್ ಬರ್ತದೆ ಅಂತಾರ ಇಲ್ವಾ? ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತು ನನಗೆ ಚಾನ್ಸ್ ಸಿಕ್ಕದೆ, ಒಳ್ಳೇದು, ಈ ಚಾನ್ಸ್ ನಾನು ಬಿಡಬಾರ್ದು ಅಂತ ಅನ್ಕೊಳ್ತಾರಲ್ವಾ? ಅವಾಗ ನಾನು ನಂಬ್ತೀನಿ ಅವ್ರ ಮೇಲೆ, ಪಾಪ ಚಲೋ ಕೀಬೋರ್ಡ್ ಬಾರಿಸ್ತಾರಂತ ನಾನು ನಂಬ್ತೀನಿ. ಅವಾಗ ಹೇಳ್ತಾರೆ, ಅವರು ಬರ್ತಾರೆ, ಬಂದು ಕೀಬೋರ್ಡನ್ನ ಬಾರಿಸ್ತಾರೆ. ಬಾರಿಸ್ತಾರೆ ಇಲ್ವಾ? ಅದೇ ಬಂದವನು ಹೇಗೆ ಬಾರಿಸ್ತಾನೆ? ಒಂದು ರಾಗವನ್ನ ಆತನ ಎತ್ತಿ ಬಾರಿಸ್ತಾನೆ ಸರಿಯಾಗಿ ಆಡ್ಲಿಕ್ಕೆ. ಅಂಕಡೊಂಕ ಆತನು ಬಾರಿಸುವುದಿಲ್ಲ. ಮೋಶೆ ದೇವರಿಗೆ ಹೇಳಿದ್ರು, ನನಗೆ ಮಾತಾಡಕ ಬರಲ್ಲ, ಅಷ್ಟು ಯೋಗ್ಯ ನಾನು ಅಲ್ಲ. ಇತ್ತ ಸತ್ಯವನ್ನ ದೇವರ ಮುಂದೆ ಒಪ್ಪಿಕೊಳ್ಳುವಂತೆ ಯಥಾರ್ಥರ ಸಂಗಡ ದೇವರಿರುವವನಾಗಿದ್ದಾನೆ. ಹಲ್ಲೆಲೂಯಾ! ಮೋಶೆ ಯಥಾರ್ಥವುಳ್ಳವನಾಗಿದ್ದ. ಮೋಶೆ ದೇವ ಸಮ್ಮುಖದಲ್ಲಿ ಒಪ್ಪಿಕೊಳ್ಳುವವನಾಗಿದ್ದ. ಎಷ್ಟು ಆತನ ಯಥಾರ್ಥವುಳ್ಳವನಾಗಿದ್ದನಂದ್ರೆ, ಎಷ್ಟು ಆತನ ತಗ್ಗಿಸ್ಕೊಳ್ತಾ ಇದ್ರಂದ್ರೆ, ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಬೈದ್ರು ಪರವಾಗಿಲ್ಲ, ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ಅವ್ರ ಕಡೆ ಮುಖವನ್ನ ಮಾಡದೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರುವವನು. ಸ್ವಂತ ಅಣ್ಣನೇ ಸ್ವಂತ ಅಕ್ಕನೇ ಮೋಶೆಗೆ ಬೈದ್ರು, ಸಹಿಸ್ಕೊಂಡ. ಆರೋನನು ಮಿರಿಯಾಮಳು ಮೋಶೆಗೆ ಬೈದ್ರು. ಸ್ವಂತ ಅಣ್ಣ ರೀ, ಸ್ವಂತ ಅಕ್ಕನೇ ಬೈದ್ರು. ನೀವೇನ್ ಮಾಡ್ತೀರಾ? ಸ್ವಂತ ಅಣ್ಣ ಸ್ವಂತ ಅಕ್ಕ ಬೈದ್ರೆ ನನ್ಗೆ ಬೈತೆ ನೀನು, ಏನ್ ಮಾಡ್ತಾರೆ? ಹೌದಲ್ವಾ? ಮೋಶೆ ಆಗ ಮಾಡಲಿಲ್ಲ. ಸತ್ಯವೇದ ಹೇಳ್ತದೆ, ಮಿರಿಯಾಮಳು ಆರೋನು ಬೈದ್ರು. ನಿನ್ನ ಸಂಗಡನೆ ದೇವರು ಮಾತಾಡ್ತಾರ? ನೀನೇ ದೊಡ್ಡವ ಅಂತ ಅನ್ಕೊಂಡಿದ್ಯಾ? ನಿನ್ಕಿಂತ ದೊಡ್ಡವನು ನಾವಿದ್ದೀವಿ, ನಿನ್ನ ಅಕ್ಕ ನಾನು, ನಿನ್ನ ಅಣ್ಣ ನಾನು ದೊಡ್ಡವ್ರು ನಾವಿದ್ದೀವಿ, ನಮ್ಮ ಸಂಗಡ ದೇವರು ಮಾತಾಡ್ತಾರೆ. ನೀನೊಬ್ಬನೇ ನಾ ಸೇವಕ, ನಾವು ಸೇವಕರಲ್ವಾ ಅಂತೇಳಿ ಮಿರಿಯಾಮಳು ಆರೋನು ಮೋಶೆಗೆ ವಿರೋಧವಾಗಿ ಮಾತಾಡಿದ್ರು. ಅವಾಗ ಮೋಶೆ ಅವ್ರ ಜೊತೆ ವಾದ ಮಾಡಲಿಲ್ಲ. ತನ್ನನ್ನು ತಾನು ಸಾತ್ವಿಕತೆಯಿಂದ ತಗ್ಗಿಸಿಕೊಂಡು ಹೋದದ್ದರಿಂದ ಈ ಗುಣಗಳು ಎಲ್ಲವೂ ಸ್ವಾಮಿ ನೋಡಿ ಆತನ ಸಂಗಡ ದೇವರಿದ್ದಾರೆ. ಹಲ್ಲೆಲೂಯಾ! ಫಾಸ್ಟೇ ವಾರಕ್ಕೊಂದ್ಸರಿ ಬರ್ತೀನಿ, ನಾನು ಪ್ರೇಯರ್ ಮಾಡ್ತೀನಿ, ಆರಾಧನೆ ಮಾಡ್ತೀನಿ, ದೇವ್ರನ್ನ ಆರಾಧಿಸಿ ತಿರುಗಿ ಹೋಗ್ತೀನಿ, ವಾರ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತೀನಿ. ಪಾಸ್ಟೇ ದೇವ್ರು ನನ್ನ ಸಂಗಡ ಇದ್ದಾನೆ ಪಾಸ್ಟೇ? ಇಲ್ಲ. ದೇವ್ರು ನಿನ್ನ ಆಶೀರ್ವಾದ ಮಾಡ್ತಾರೆ, ನಿನ್ನ ಪ್ರಾರ್ಥನೆ ಮಾಡ್ತಾರೆ, ನಿನ್ಗೆ ಉತ್ತರ ಕೊಡ್ತಾರೆ. ನಿನ್ನ ಸಂಗಡ ದೇವರಿರಕ್ಕಾಗಲ್ಲ. ಯಾರ ಸಂಗಡ ದೇವರಿರ್ತಾರೆ? ಆತನ ಮಾತನ್ನು ಕೇಳಿ ಯಥಾರ್ಥತೆಯಿಂದ ಆತನ್ನ ಹಿಡ್ಕೊಂಡು ನಡೆಯುವವರ ಸಂಗಡ ದೇವರಿರುವವನಾಗಿದ್ದಾನೆ.